ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ವಾ, ಹಾಗಾಗಿ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮನೇಲಿ ಏನಂದರೆ ಜಾಣ ಹುಟ್ಟಿದ ಮೇಲೆ ಸೂತ್ಕ ತೆಗೆಯೋ ಶಾಸ್ತ್ರ ಮಾಡ್ತಾರೆ ನೋಡಿ, ಆ ಸಮಯದಲ್ಲಿ ಮನೇನ ಡೀಪ್ ಕ್ಲೀನ್ ಮಾಡಿದ್ದು. ಅದಾದಮೇಲೆ ಮಾಡ್ಲಿಕ್ಕೆ ಸಮಯನೇ ಸಿಕ್ಕಿಲ್ಲ. ಇನ್ನು ಹಬ್ಬ ಹತ್ರ ಮಾಡಿಕೊಂಡು ಕ್ಲೀನ್ ಮಾಡ್ಲಿಕ್ಕೆ ಕುತ್ಕೊಂಡ್ಬಿಟ್ರೆ ಇತ್ತ ಕ್ಲೀನಿಂಗ್ ಕೆಲಸನೂ ಆಗಲ್ಲ, ಇತ್ತ ನೆಮ್ಮದಿಯಾಗಿ ಹಬ್ಬ ಮಾಡಲಿಕ್ಕೂ ಆಗಲ್ಲ. ಅದಕ್ಕೆ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಬೆಳಗ್ಗೆ ಹೆಂಗಿದ್ರು ಬೇಗ ಎದ್ದೊಳ್ತೀವಲ್ವ, ಹಾಗಾಗಿ ಬೆಳಗಿನ ಟೈಮಲ್ಲೇನೆ ಒಂದೊಂದು ದಿನ ಒಂದೊಂದು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಒಂದಿನ ಕಿಚನ್ನು, ಒಂದಿನ ರೂಮು, ಒಂದಿನ ಹಾಲು, ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ಆಮೇಲೆ ಮಧ್ಯಾಹ್ನ ಟೈಮು ಆರಾಮಾಗಿ ಜಾಣ ನೋಡ್ಕೊಳ್ಬೋದು ಮತ್ತು ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಅಂತೇಳಿ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಗಲೇ ನೆನ್ನೆ ಮತ್ತು ಮೊನ್ನೆ ಎಲ್ಲ ಒಂದು ರೂಮ್ ಕ್ಲೀನ್ ಮಾಡಿದ್ದಾಯಿತು, ಹಾಗೆ ಅಡುಗೆ ಮನೆ ಆಯಿತು, ಡೈನಿಂಗ್ ಹಾಲ್ ಕೂಡ ಅರ್ಧ ಆಗಿದೆ. ಇವತ್ತೊಂದು ಅರ್ಧ ಮಾಡ್ಕೊಂಡಿದ್ದಾಗಿದೆ, ಇನ್ನೊಂದು ಸ್ವಲ್ಪ ನಾನು ಮುಗಿಸ್ಬೇಕು, ಟೈಮ್ ಆಗಿಬಿಡ್ತು. ಅದಕ್ಕೆ ಅಮ್ಮ ನಾನು ತಿಂಡಿ ಮಾಡಿಬಿಡ್ತೀನಿ, ಆಮೇಲೆ ನೀನು ಅದು ಮಾಡ್ಕೊಳ್ಳುವೆ ಅಂತೇಳಿ ತಿಂಡಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಟೈಮ್ ಬೇರೆ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗ ಆಗೋ ಥರ ಏನಾದರೂ ಮಾಡ್ತೀನಿ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಹಂಗೆ ತೋರಿಸ್ತೀನಿ ನೋಡಿ. ಸಾಮಾನ್ಯವಾಗಿ ಈ ಥರ ಸಮಯ ಇಲ್ಲ, ಬೇಗ ಆಗೋ ಥರ ಏನಾದರೂ ಒಂದು ತಿಂಡಿ ಮಾಡಿಬಿಡ್ಬೇಕಪ್ಪ ಅಂದಾಗ ಪಟ್ಟಂತ ನಮ್ಮ ತಲೆಗೆ ಬರೋದು ಅಂದರೆ ಉಪ್ಪಿಟ್ಟು ಅಲ್ವಾ. ಇವತ್ತು ಅದೇ ಉಪ್ಪಿಟ್ಟನ್ನ ಅಮ್ಮ ಮಾಡ್ತಿದ್ದಾರೆ, ಆದರೆ ಅದಕ್ಕೆ ಸ್ವಲ್ಪ ಅವರೆಕಾಳನ್ನ ಹಾಕ್ತಾ ಇದ್ದಾರೆ. ಇವಾಗ ಸೀಸನ್ ಇರೋದ್ರಿಂದ ಎಲ್ಲರ ಮನೇಲೂ ಕೂಡ ಅವರೆಕಾಳಿಂದ ಏನಾದರೂ ಒಂದು ಅಡುಗೆ ಮಾಡ್ತಿರ್ತಾರೆ ಅಲ್ವಾ. ಈ ಥರ ಉಪ್ಪಿಟ್ಟು ಮತ್ತು ಸಾಂಬಾರು, ಪಲಾವು ಮತ್ತು ಕಿಚಡಿಯನ್ನು, ಈ ಥರ ಸುಮಾರು ಬಗೆ ಅಡುಗೆಗಳನ್ನ ನಾವು ಮಾಡ್ತಿರ್ತೀವಿ. ಅದರಲ್ಲಿ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಸಿಗುತ್ತಲ್ಲ ಅವರೆಕಾಯಿ, ಅದ್ರದ್ದು ಸೊಗಡು ತುಂಬ ಚೆನ್ನಾಗಿರುತ್ತೆ. ಆ ಸೊಗಡಿನ ಅವರೆಕಾಯಲ್ಲಿ ಏನು ಮಾಡಿದ್ರು ಕೂಡ ತಿನ್ಲಿಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಯಾವುದೇ ತರಕಾರಿ ಆಗಿರ್ಬೋದು, ಯಾವುದೇ ಹಣ್ಣಾಗಿರ್ಬೋದು, ಆ ಸೀಸನಲ್ಲಿ ಬರುತ್ತೆ ನೋಡಿ, ಅದನ್ನು ತಿನ್ನಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅದೇ ಒಳ್ಳೆಯದು ಕೂಡ. ಇನ್ನು ಉಪ್ಪಿಟ್ಟು ರೆಡಿ ಆಯಿತು ನೋಡಿ. ಸಾಮಾನ್ಯವಾಗಿ ಅಮ್ಮ ಉಪ್ಪಿಟ್ಟನ್ನ ಉದ್ರುದ್ರಾಗಿ ಮಾಡ್ತಾರೆ ಆಯಿತಾ. ನಾನು ಗಟ್ಟಿಯಾಗಿ ಮಾಡಿಬಿಡ್ತೀನಿ, ಅಪ್ಪಗೆ ಆ ಥರ ಇಷ್ಟ ಇಲ್ಲ. ಈ ಥರ ಉದ್ರುದ್ರಾಗಿ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನನಗಂತೂ ತುಂಬ ಹಶ್ವಾಗ್ತಾ ಇತ್ತು. ಅಮ್ಮ ಇನ್ನೂ ಉಪ್ಪಿಟ್ಟು ರೆಡಿ ಮಾಡ್ತಿದ್ರಲ್ಲ, ಆವಾಗಲೇ ನಾನು ಸ್ವಲ್ಪ ಫ್ರೂಟ್ಸ್ ತಿನ್ಕೊಂಡು ಬಿಡ್ತೀನಿ ಅಂತೇಳಿ ನಾನು ತಿನ್ಕೊಳ್ತಾ ಕೂತಿದ್ದೆ. ಇನ್ನು ಈ ಕಡೆ ಅಪ್ಪು ಜಾಣದ ಜೋಳಿಗೆ ತೊಗೊಂಡು ಬಂದು ರೂಮಿಗೆ ಹಾಕ್ತಿದ್ದಾರೆ, ಹಾಲಲ್ಲೇ ಹಾಕ್ಕೊಂಡಿದ್ದು. ಆದರೆ ಇವಾಗ ಏನಂದರೆ ವಿಪರೀತ ಚಳಿ ಆಯಿತಾ. ಬೆಳಗ್ಗೆ ಹೆಂಗೆ ಚಳಿ ಆಗ್ತಿರುತ್ತೆ ನೋಡಿ, ಅದೇ ಥರ ಮಧ್ಯಾಹ್ನ ಟೈಮಲ್ಲೂ ಕೂಡ ಆಗ್ತಿರುತ್ತೆ. ನಾವು ಬೇರೆ ಹೊರಗಡೆ ಒಳಗಡೆ ಎಲ್ಲ ಓಡಾಡ್ತಾ ಇರ್ತೀವಲ್ಲ, ಅವಾಗ ಡೋರ್ ತೆಗೆಯೋದು ಹಾಕೋದು ಹಂಗೆ ಮಾಡ್ತಿರ್ತೀವಿ. ಮಧ್ಯಾಹ್ನ ಟೈಮ್ ಜಾಣಕ್ಕೆ ಸರಿಗೆ ನಿದ್ದೆ ಆಗಲ್ಲ ಚಳೀಲಿ, ಹಾಗಾಗಿ ರೂಮ್ಗೆ ತಂದು ಹಾಕ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಇಲ್ಲೇ ಮಲಗಿಸ್ಬಿಡಿ ಅಂತೇಳಿ. ನೋಡಬೇಕು, ಇಲ್ಲಿ ತುಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಏನಾದರೂ ಸರಿ ಹೋದರೆ ಇಲ್ಲೇ ಹಾಕ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನಿದೆಲ್ಲ ಆದಮೇಲೆ ನಾನು ಸ್ವಲ್ಪ ಡೈನಿಂಗ್ ಹಾಲಲ್ಲಿ ಇನ್ನೊಂಚೂರು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ವ, ಆ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಜ್ಜು ಮತ್ತು ಡೈನಿಂಗ್ ಟೇಬಲ್ಲು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಕರ್ಟನ್ನು ಕೂಡ ವಾಶ್ ಮಾಡಿ ಹಾಕಿದ್ದಾಯಿತು. ಗ್ರಾಸರೀಸ್ ಬಾಕ್ಸ್ನೆಲ್ಲ ಇಟ್ಕೊಂಡಿದ್ದೆ ನೋಡಿ, ರ್ಯಾಕು, ಇದೊಂದು ಕ್ಲೀನ್ ಮಾಡಬೇಕಿತ್ತು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂತೇಳಿ. ಗಲೀಜಂದರೆ ಏನು ಗೊತ್ತಾ, ಧೂಳೆಲ್ಲ ಬಂದು ಕುತ್ಕೊಂಡಿರುತ್ತೆ ನೋಡಿ, ಅದೇನೇನೆ. ಇವಾಗ ಪದೇ ಪದೇ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ, ಹಾಗಾಗಿ ಅಷ್ಟಾಗೋಗ್ಬಿಟ್ಟಿದೆ. ಇನ್ನೆನ್ನೆ ತಾನೇ ನಾವು ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೀವಿ, ಆಗಲೇ ಜಿಡ್ಡಿರೋ ಶುರುವಾಗ್ಬಿಟ್ಟಿದೆ ನೋಡಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಪಟ್ಟಂತ ಬಂದ್ಬಿಡುತ್ತೆ ಅದು. ಶುರುವಿನಲ್ಲೇ ನಾವೇನಾದರೂ ಮಾಡಿ ಅದನ್ನು ಬರ್ದಿರೋ ಥರ ಮಾಡಬೇಕು, ಇಲ್ಲಾಂದರೆ ಊಟದಲ್ಲಿ ಆಮೇಲೆ ಏನಾದರೂ ಮುಚ್ಚದೇ ಇಟ್ಟರೆ ಅದ್ರ ಮೇಲೆಲ್ಲ ಅದೇ ಒಡ್ಡಾಡ್ತಿರುತ್ತೆ. ಹಾಗಾಗಿ ಅದಕ್ಕೊಂದು ಸ್ಪ್ರೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಮೊದಲು 1 ಸ್ಪೂನ್ ಆಗೋವಷ್ಟು ಡೆಟಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನು ವೈಟ್ ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸ, ಎರಡರಲ್ಲಿ ಒಂದು ಹಾಕ್ಕೊಳ್ಬೋದು. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಇಂಗಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಚಿಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಆಯಿಲ್ ಹಾಕೋದ್ರಿಂದ ಜಾಸ್ತಿ ಇರುವೆಗಳೆಲ್ಲ ಕಿಚನಲ್ಲಿ ಬರಲ್ಲ, ಘಾಟಿರುತ್ತೆ ನೋಡಿ, ಹಾಗಾಗಿ. ಇನ್ನೊಂದು ಸ್ಪೂನು ವಿಮ್ ಲಿಕ್ವಿಡ್ನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಯಾವುದಾದ್ರೂ ಒಂದು ಖಾಲಿ ಸ್ಪ್ರೇ ಬಾಟ್ಲ್ ಇರುತ್ತಲ್ವ, ಅದಕ್ಕೆ ಈ ಥರ ಹಾಕ್ಕೊಂಡು ಇಟ್ಕೊಂಡು ಬಿಟ್ಟರೆ ಎಲ್ಲೆಲ್ಲಿ ಸಾಮಾನ್ಯವಾಗಿ ಇರುವೆಗಳು ಬರ್ತಿರುತ್ತೆ ನೋಡಿ ಅಡುಗೆ ಮನೇಲಿ, ಅಲ್ಲೆಲ್ಲ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ಇರುವೆ ಇರ್ಬೋದು, ಆಮೇಲೆ ಸಣ್ಣ ಸಣ್ಣ ನೊಣ ಥರ ಇರುತ್ತೆ, ಅದು ಬಂದು ಕಿಟಕಿ ಮೇಲೆ ಅಥವಾ ಈ ನೀರಿನ ಬಾಟ್ಲು ಮೇಲೆಲ್ಲ ಕುತ್ಕೊಳ್ತಿರುತ್ತೆ ಅಲ್ವಾ, ಅದು ಕೂಡ ಕಡಿಮೆ ಆಗುತ್ತೆ, ಘಾಟಿಗೆ ಬರಲ್ಲ ಅದು. ಇನ್ನು ನಾನು ಕೂಡ ಸ್ಪ್ರೇ ಮಾಡಿಬಿಟ್ಟು ಇಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 10 ನಿಮಿಷ ಆದಮೇಲೆ
ಅದೆಲ್ಲ ಹೋಗ್ಬಿಡುತ್ತೆ, ಒಂದೂ ಕೂಡ ಇರೋದಿಲ್ಲ. ಇನ್ನು ಈ ರ್ಯಾಕಿಗೂ ಕೂಡ ಅದೇ ಸ್ಪ್ರೇನ ಹಾಕಿ ಒರೆಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಇಡೋದ್ರಿಂದ ಕೆಲವೊಮ್ಮೆ ಇರುವೆ ಹತ್ಬಿಡುತ್ತೆ, ಬ್ರೌನ್ ಶುಗರೆಲ್ಲ ಇಟ್ಟಿರ್ತೀನಲ್ವ, ಹಾಗಾಗಿ ಇರುವೆ ಹತ್ಬಿಡುತ್ತೆ. ಅದಕ್ಕೆ ಅಲ್ಲೂ ಕೂಡ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಇವಾಗ ಬಾಕ್ಸ್ಗಳನ್ನೆಲ್ಲ ಒರೆಸಿ ಎತ್ತಿಡ್ತಾ ಇದ್ದೀನಿ. ಇಷ್ಟು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸುಮಾರು 2.5 ಗಂಟೆ ಟೈಮ್ ತೊಗೊಂತು ಆಯಿತಾ. ಈ ಥರ ಏನಾದರೂ ಕ್ಲೀನ್ ಮಾಡಬೇಕಂತ ನಿಂತ್ಕೊಂಡ್ರೆ ಸಮಯ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು, ಕಿಚನ್ ಕ್ಲೀನ್ ಆಯಿತು, ಹಾಗೆ ಡೈನಿಂಗ್ ಹಾಲ್ ಕೂಡ ಕ್ಲೀನ್ ಆಯಿತು. ಇನ್ನು ನಾನು ಫ್ರೆಶ್ನಪ್ ಆಗಿಬಿಟ್ಟು ಅಮ್ಮ ಸ್ವಲ್ಪ ಬಟಾಣಿ ತೊಗೊಂಡು ಸುಲಿತಾ ಇದ್ರು. ಇನ್ನು ನಾನು ಜಾಣನ ಕರ್ಕೊಂಡು ಬಂದು ಕೂರಿಸ್ಕೊಂಡ. ಹಾಗೇನೆ ಇಲ್ಲಿ ನೋಡಿ ಹೆಂಗೆ ಬಟಾಣಿಕಾಳು ಬಟ್ಲನ್ನ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಹಂಗೇನೆ ಆಯಿತಾ, ಏನಾದರೂ ನೀಟಾಗಿ ಅವ್ರು ನೋಡಿಬಿಟ್ರೆ ನಾವು ಪಟ್ಟಂತ ಕೈ ಕೊಟ್ಬಿಡ್ಬೇಕು, ಕೊಟ್ಟಿಲ್ಲ ಅಂತಾದರೆ ಹೆಂಗಾದರೂ ಮಾಡಿ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವಾಗ 4 ತಿಂಗಳು ಆದಮೇಲೆ ಮಕ್ಳು ಹೆಂಗೆ ಅಂತ ಅಂದರೆ ನಮ್ಮ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಮೇಲೆ ಏನಾದರೂ ಡಾರ್ಕ್ ಕಲರ್ ಕಾಣಿಸಿದ್ರೆ ಆ ಕಲರ್ನ ನೋಡ್ತಾ ಇರ್ತಾರೆ. ಈ ಥರ ಎಲ್ಲ ಮಕ್ಕಳು ಕೂಡ ಹೀಗೆ ಮಾಡುವಂಥದ್ದು. ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಈ ನಮ್ಮ ಕಾಳುಗಳನ್ನೆಲ್ಲ ಸುಲ್ಕೊಟ್ರು, ಬಟಾಣಿ ಕಾಳು ಬೇಗನೆ ಸುಲಿದ್ಬಿಡ್ಬೋದು, ಒಂದು 10 ನಿಮಿಷಕ್ಕೆಲ್ಲ 1 kg ಕಾಳನ್ನು ಕೂಡ ಸುಲಿದ್ಬಿಡ್ಬೋದು, ಅಷ್ಟು ಈಸಿ. ಅವರೆಕಾಳಿಗೆ ಹೋಲಿಸ್ಕೊಂಡ್ರೆ ಬಟಾಣಿ ಕಾಳು ಸುಲಿಯೋದು ತುಂಬಾ ಈಸಿ. ಇನ್ನು ನಾನೇ ಇವಾಗ ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ಏನು ಗೊತ್ತಾ, ನಂಗೆ ಡೆಲಿವರಿ ಆದಮೇಲೆ ಒಂದು 3 ದಿನ ಹಾಸ್ಪಿಟ್ಲಲ್ಲಿ ಊಟ ಕೊಟ್ಟರಲ್ವಾ, ಆ 3 ದಿನ ಊಟ ಮಾಡಿರೋದ್ರಲ್ಲೇ ನಂಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಮಟರ್ ಪನ್ನೀರ್ ಗ್ರೇವಿ ಅಂತ ಒಂದು ಮಾಡಿಕೊಟ್ಟಿದ್ರು ಮಧ್ಯಾಹ್ನದ ಊಟಕ್ಕೆ ರೋಟಿ ಜೊತೆಗೆ. ಅದು ತುಂಬ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಅದು ಏನಂತ ಅಂದರೆ ಒಂಥರ ಬೇರೆ ಥರನೇ ಇತ್ತು ಟೇಸ್ಟ್. ಅದು ಸ್ವಲ್ಪ ಮಸಾಲೆನ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಅದಲ್ಲದೆ ಅದಕ್ಕೆ ಆಯಿಲೇ ಹಾಕಿರಲಿಲ್ಲ ಆಯಿತಾ, 0 ಆಯಿಲಲ್ಲಿ ಮಾಡಿಕೊಟ್ಟಿದ್ದು. ಅಲ್ಲಿ 3 ದಿನವೂ ಕೂಡ ಯಾವುದೇ ಥರ ಆಯಿಲ್ನ ಹಾಕ್ತೇನೆ ಅವ್ರು ಅಡುಗೆ ಮಾಡಿಕೊಡ್ತಾ ಇದ್ದಿದ್ದು ನನಗದು ತುಂಬಾ ಹಿಡಿಸ್ಬಿಟ್ಟಿತ್ತು. ನಾನು ಕೂಡ ಆಯಿಲ್ ಹಾಕ್ತೇನೆ ಮಟರ್ ಪನ್ನೀರ್ನೆಲ್ಲ ಮಾಡ್ತೀನಿ, ಆದರೆ ಆ ಥರ ಟೇಸ್ಟ್ ಬಂದಿರೋದಿಲ್ಲ ನಾನು ಮಾಡಿದಾಗ. ಹಾಗಾಗಿ ಇವತ್ತು ಯಾಕೋ ನೆನಪಾಯಿತು ನನಗೆ, ಅದನ್ನೇ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಅದಲ್ಲದೆ ಇವಾಗ ಬಟಾಣಿಕಾಳು ಸೀಸನ್ ಅಲ್ವಾ, ಇವಾಗ ಹಿಂಗೆ ಅವರೆಕಾಳು ಸೀಸನು, ಅದೇ ಥರ ಬಟಾಣಿಕಾಳು ಸೀಸನ್ನು ಕೂಡ ಇವಾಗ ಸ್ವಲ್ಪ ಕಡಿಮೆ ರೇಟಿಗೆ ಬಟಾಣಿ ಎಲ್ಲ ಸಿಗುತ್ತೆ. ಹಾಗಾಗಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ನೋಡಬೇಕು ಟೇಸ್ಟ್ ಅವತ್ತಿನ ಥರದ್ದೇ ಬರುತ್ತಾ ನಾನು ಮಾಡಿದಾಗಲೂ ಕೂಡ, ಅಥವಾ ಬೇರೆ ಥರ ಬರುತ್ತಾ ಅಂತೇಳಿ. ಒಟ್ಟಿನಲ್ಲಿ ಆ ಗ್ರೇವಿ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ಆ ರೆಸಿಪಿನೂ ಕೂಡ ಹಂಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಆಯಿತಾ. ಯಾರೆಲ್ಲ ಆಯಿಲ್ ತಿನ್ನಬಾರ್ದು, ಡಯಟ್ ಮಾಡ್ತಾಯಿದ್ದೀನಿ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ನೋಡಿ, ಡಯಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ನೋಡಿ, ಅವರಿಗೆ ಇದು ಯೂಸ್ ಆಗ್ಬೋದು. ಫಸ್ಟ್ ಇದಕ್ಕೆ ಏನು ಬೇಕು ಎಲ್ಲನೂ ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಸಮಯ ಕೂಡ ಜಾಸ್ತಿ ಏನು ಬೇಡ, ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಮೊದಲು ನಾನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು 2 ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1-2 ಟೊಮೊಟೊನೂ ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು 8ರಿಂದ 10 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಒಂದು 4ರಿಂದ 5 ಇಳಕ್ಲು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ನೀರೆಲ್ಲ ಇಂಗಬೇಕು, ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಬೇಕು. ಇನ್ನು ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಪನ್ನೀರನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಿದಾಗ ತಿನ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಿಂಗೆ ಅಂತ ಅಂದರೆ ಒಂದೊಂದು ಬೈಟ್ಗೂ ಕೂಡ ಒಂದೊಂದು ಪನ್ನೀರ್ ಸಿಗ್ತಿರುತ್ತಲ್ವ, ಅದೊಂಥರ ತಿನ್ಲಿಕ್ಕೆ ಚೆಂದ. ಇನ್ನು ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ. ತುಂಬಾ ಸಾಫ್ಟ್ ಆಗುತ್ತೆ ಹಿಂಗೆ ಮಾಡೋದ್ರಿಂದ. ಇನ್ನು ಈ ಕಡೆ ಬಟಾಣಿನ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಪ್ರೇಟಾಗಿ ಬಟಾಣಿ ಬೇಯಿಸ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಮೂಲಿಯಾಗಿ ಬೇಯಿಸ್ಕೊಳ್ತೀವಲ್ಲ, ಅದೇ ಥರ ಬೇಯಿಸ್ಕೊಳ್ಳೋದು ಅಷ್ಟೇ. ಇನ್ನು ಅಷ್ಟರಲ್ಲಿ ಈ ಕಡೆ ಇದು ಕೂಡ ಆಗಿದೆ ನೋಡಿ, ನೀರೆಲ್ಲ ಹೆಂಗಿದೆ, ಈರುಳ್ಳಿ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ತೀರ ನುಣ್ಣಗೂ ಬೇಡ, ಹಾಗೆ ಸ್ವಲ್ಪ ತೀರ ತರಿ ಆಗು ಬೇಡ, ನೋಡ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ನುಣ್ಣಗಾಗ್ಬಿಟ್ರೂ ಚೆನ್ನಾಗಿರಲ್ಲ, ತೀರ ತರಿಯಾಗಿ ಆಗ್ಬಿಟ್ರೂ ಕೂಡ ಚೆನ್ನಾಗಿರಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಾದರೆ ಸಾಕು. ಇನ್ನು ಅದೇ ಪಾತ್ರೆನ ನಾನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಬಿಸಿ ಮಾಡಲಿಕ್ಕಿಟ್ಟು ಇವಾಗ ನೇರವಾಗಿ ಮಸಾಲೆನ ಹಾಕ್ತಾಯಿದ್ದೀನಿ. ಎಣ್ಣೆ ಏನೂ ಹಾಕೋದು ಬೇಡ, ನೇರವಾಗಿ ಇದನ್ನು ಹಾಕಿಬಿಟ್ಟು ಒಂಚೂರು ಹಂಗೆ ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಲೋ ಫ್ಲೇಮ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅದನ್ನು. ಅಷ್ಟರಲ್ಲಿ ಈ ಕಡೆ ಒಂದು ಬೌಲ್ಗೆ 1 ಸ್ಪೂನ್ ಮೊಸರು, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಅಚ್ಕಾರದ ಪುಡಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ್ದಾದಮೇಲೆ
ಈ ಕಡೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಕೂಡ ರುಬ್ಬಿಟ್ಟು ನಾವು ಹಾಕ್ಕೊಂಡಿದ್ವಿ ನೋಡಿ, ಅದು ಕುದಿ ಬರುತ್ತಲ್ವ, ಆ ಟೈಮಲ್ಲಿ ಇದನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ. ಸುತ್ತ ಟೊಮೊಟೊ ಹಾಕಿದ್ವಲ್ಲ, ಆ ಕಲರ್ ಬಿಟ್ಕೊಳ್ತಾ ಇದೆ ಅಷ್ಟೇ. ಇನ್ನು ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಡಬೇಕು. ಆ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಬೇಯ್ಕೊಳ್ಬೇಕು. ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಬೋದು, ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೋದು ರುಚಿ ನೋಡಿಬಿಟ್ಟು. ನಾನು ಅರಿಶಿನದ ಪುಡಿ ಹಾಕಿಲ್ಲ, ಬರೀ ಉಪ್ಪು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇನ್ನು ಬಟಾಣಿ ಕೂಡ ಬೆಂದಿದೆ, ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡು ಬಿಡಬೇಕಿದು. ಈ ಬಟಾಣಿನ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ, ಆಗಲೇ ನಾವು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡಿ, ಆ ಪನ್ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಪನ್ನೀರ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಒಂದು 5ರಿಂದ 10 ನಿಮಿಷ ಬಿಸಿನೀರನ್ನು ನೆನೆಸಿ ಸಾಕು, ಇಷ್ಟೇ ಸಾಫ್ಟ್ ಆಗುತ್ತೆ. ತಿನ್ನಲಿಕ್ಕೂ ಒಂಥರ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು. ಅಷ್ಟರಲ್ಲಿ ಈ ಕಡೆ ಬಾಜ್ರಾ ರೊಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ಬಾಜ್ರಾ ರೊಟ್ಟಿ ಅನ್ಬೋದು, ಇಲ್ಲಾಂದರೆ ಸಜ್ಜೆ ರೊಟ್ಟಿ ಅಂತ ಅನ್ಬೋದು. ಸಾಮಾನ್ಯವಾಗಿ ನಾವೆಲ್ಲ ಇದನ್ನು ಸಜ್ಜೆ ರೊಟ್ಟಿ ಅಂತಲೇ ಅಂತೀವಿ. ನಮ್ಮ ಕಡೆಗಿಂತ ಉತ್ತರ ಕರ್ನಾಟಕದ ಕಡೆಯಲ್ಲಿ ಇದು ತುಂಬಾ ಮಾಡ್ತಾರೆ. ಇನ್ನು ರಾಜಸ್ಥಾನಿ ಕಡೆಯಲ್ಲೂ ಅಷ್ಟೇ ತುಂಬ ಫೇಮಸ್ಸು. ಈಗ ನಾವೆಲ್ಲ ಹೆಂಗೆ ಮುದ್ದೆ ಜಾಸ್ತಿ ತಿಂತೀವಿ ನೋಡಿ, ಅವರು ಇದನ್ನು ಜಾಸ್ತಿ ತಿಂತಾರೆ, ಈ ರೊಟ್ಟಿನ ಮಾಡಿಕೊಂಡು. ನಾವೊಂದ್ಸಲ ಸೂರತ್ಗೆ ಹೋಗಿದ್ವಲ್ಲ, ಅಲ್ಲೂ ಕೂಡ ನಾವು ಇದನ್ನು ಟೇಸ್ಟ್ ಮಾಡಿದ್ವಿ. ಅಲ್ಲಿ ಬಾಜ್ರಾ ಅಂತಾರೆ, ಬಾಜ್ರಾ ರೋಟಿ ಅಂತ ಅಂತಾರೆ. ಇನ್ನು ಅಮ್ಮ ಈ ಸಜ್ಜೆ ಬಗ್ಗೆನೇ ಒಂದು ಸ್ಟೋರಿ ಹೇಳ್ತಾಯಿದ್ರು. ಅವ್ರ ಅಜ್ಜಿ ಕಾಲದಲ್ಲೆಲ್ಲ ಇದನ್ನು ಸ್ವಲ್ಪ ಬೆಳೆಯೋರಂತೆ ಆಯಿತಾ, ಅಂದರೆ ರಾಗಿಗಿಂತ ಇದು ಸ್ವಲ್ಪ ಕಡಿಮೆ ಬೆಳೆಯೋರಂತೆ. ಕಡಿಮೆ ಬೆಳೆದಾಗ ಎಲ್ರಿಗೂ ಕೂಡ ಈ ಸಜ್ಜೆ ರೊಟ್ಟಿ ತಿನ್ನಬೇಕಂತ ತುಂಬ ಆಸೆ ಆಗೋದಂತೆ. ವಾರದಲ್ಲಿ 1 ದಿನ 2 ದಿನ ಒಬ್ಬೊಬ್ರಿಗೆ ಒಂದೊಂದು ರೊಟ್ಟಿ ಮಾಡಿಕೊಡೋರಂತೆ. ಅಮ್ಮ ಇವಾಗ ಅದನ್ನು ನೆನೆಸ್ಕೊಂಡು ಹೇಳ್ತಾಯಿದ್ರು, ನಮ್ಮ ಕಾಲದಲ್ಲಿ ಹಿಂಗಿತ್ತು, ಇವಾಗ ನೋಡು ಮತ್ತೆ ಅದೆಲ್ಲ ವಾಪಸ್ ಬರ್ತಾ ಇದೆ, ನೀವೆಲ್ಲ ತಿಂತಾ ಇದ್ದೀರಾ ಅಂತ ಹೇಳಿ. ಇನ್ನು ಈ ಸಜ್ಜೆಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ. ಮೊದಲನೇದಾಗಿ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಐರನ್ ಇರೋದ್ರಿಂದ ನಮ್ಮ ಹೇರ್ಗೆ, ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ದೇಹಕ್ಕೆ ತಂಪು ಕೂಡ. ಆಗಲೇ ಹೇಳ್ದಂಗೆ ಆವಾಗೆಲ್ಲ ನಾನು ದೇಹಕ್ಕೆ ತಂಪು ಅಂತಲೇ ಇದನ್ನು ಜಾಸ್ತಿ ತಿಂತಾ ಇದ್ರಂತೆ. ಇನ್ನು ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆಯದು. ಯಾಕಂದರೆ ಇದನ್ನು ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡೋರು ಇದನ್ನು ತಿನ್ಬೋದು. ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಈ ಥರ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ. ಆದಷ್ಟು ನಾವು ಈ ಥರ ಮಿಲೆಟ್ಸ್ನ ಅಡುಗೆಯಲ್ಲಿ ಬಳಸ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು, ನಮ್ಮ ವೆಯ್ಟ್ ಲಾಸ್ ಮಾಡ್ಬೋದು, ಹಾಗೆ ನಾವು ಹೆಲ್ದಿಯಾಗಿ ಕೂಡ ಇರ್ತೀವಿ. ಇನ್ನು ಇದು ರೊಟ್ಟಿ ಮಾಡೋದು ಕೂಡ ಸುಲಭನೇ. ಮಾಮೂಲಿಯಾಗಿ ನಾವು ಯಾವ ಥರ ರಾಗಿ ರೊಟ್ಟಿ ಮಾಡ್ತೀವಿ ನೋಡಿ, ಅದೇ ಥರ ಮಾಡೋದು. ಅದರಿಂದ ಸ್ವಲ್ಪ ಮುದ್ದೆ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ನಾದಿ ಮಾಡಬೇಕು. ಜೋಳದ ರೊಟ್ಟಿ ಮಾಡ್ತೀವಲ್ವ, ಸೇಮ್ ಅದೇ ಥರ ಅಂತ ಅಂದ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಒಂದು ಚೂರೇ ಚೂರು ಕಹಿ ಕಹಿ ಅಂತ ಅನ್ನಿಸ್ತಿರುತ್ತೆ, ಅಷ್ಟಾಗಿ ಗೊತ್ತಾಗಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಸುಮಾರು ಒಂದು 3-4 ಸಲ ಕರೆಂಟ್ ಹೋಗೋದು ಬರೋದು ಈ ಥರ ಮಾಡ್ತಾ ಇದೆ. ನಾನು 1-2 ರೊಟ್ಟಿ ಮಾಡೋದನ್ನ ಮತ್ತೆ ಕರೆಂಟ್ ಹೋಗ್ಬಿಡ್ತು. ಸರಿ, ಒಂಚೂರು ಬರೆಯೋದಿತ್ತು, ಆ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ಹೋಗಿ ರೊಟ್ಟಿ ಮಾಡೋಣ ಅಂತೇಳಿ ಬಂದು ಕುತ್ಕೊಂಡು ಒಂದು 10 ನಿಮಿಷ ಆಗಿಲ್ಲ ಅಷ್ಟೇ, ಆಗಲೇ ಬಂತು ನೋಡಿ ಕರೆಂಟು. ಅಮ್ಮ ನಾನೇ ಮಾಡಿಬಿಡ್ತೀನಿ ಬಿಡು, ನೀನೇನೋ ಕೆಲಸ ಮಾಡ್ತಾ ಇದೆಯಲ್ಲ ಮಾಡ್ಕೊ ಅಂತ ಹೇಳಿದ್ರು. ನಾನೊಂಚೂರು ನೋಟ್ ಮಾಡಿಡೋದಿತ್ತು, ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಏನಂದರೆ ನನಗೆ ಒಂದು ಅಭ್ಯಾಸ ಮೊದಲಿಂದನೂ ಕೂಡ ಅಷ್ಟೇ, ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ಪ್ರತಿದಿನ ಡೈರಿ ಬರಿತೀನಿ. ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಡೈರಿ ಬರೆಯೋದು. 1 ವರ್ಷಕ್ಕೊಂದು ಡೈರಿ ಮುಗಿಯುತ್ತಲ್ವ, ಅದನ್ನು ನಾನು ನೆಕ್ಸ್ಟ್ ವರ್ಷ ಓದ್ಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಹೋದ ವರ್ಷ ಏನಾಯಿತು, ಏನು ಒಳ್ಳೆ ಘಟನೆ ಆಯಿತು, ಏನು ಕೆಟ್ಟ ಘಟನೆ ಆಯಿತು, ಇದನ್ನೆಲ್ಲನೂ ಕೂಡ ಓದ್ತಾ ಇರ್ತೀನಿ. ಅವಾಗ ಒಂದು ಕ್ಷಣ ನನಗೆ ಖುಷಿ ಆಗುತ್ತೆ, ಒಂದು ಕ್ಷಣ ಬೇಜಾರಾಗುತ್ತೆ. ಈ ಥರ ಎಲ್ಲನೂ ಕೂಡ ರೀಕಾಲ್ ಮಾಡ್ಕೊಳ್ಳಿಕ್ಕೆ ನನಗೆ ತುಂಬಾ ಇಷ್ಟ. ಪ್ರತಿದಿನ ಡೈರಿ ಬರಿತೀನಲ್ವ, ಅದ್ರ ಜೊತೆಗೆ ನಾನು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ, ನಾನು ಶಾಪ್ಗೆ ಹೋಗ್ಲಿ ಶುರು ಮಾಡಿದ್ಮೇಲೆ, ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಖರ್ಚು ಮತ್ತು ಎಷ್ಟು ದುಡ್ದಿದ್ದೀನಿ ಇದನ್ನು ಕೂಡ ಬರೆದಿಟ್ಕೊಳ್ತಾ ಇದ್ದೆ. ಅದೆಂಗೆ ಗೊತ್ತಾ, ಶಾಪ್ಗೆ ಹೋಗ್ತಿದ್ನಲ್ವ, ಆ ಟೈಮಲ್ಲಿ ಪ್ರತಿದಿನ ಕೂಡ ಅರ್ನಿಂಗ್ಸ್ ಆಗ್ತಾಯಿತ್ತು. ಇವಾಗ ಕೆಲಸಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ತಿಂಗ್ಳಿಗೊಂದ್ಸಲ ಪೇಮೆಂಟ್ ಬರುತ್ತೆ, ಇಷ್ಟು ಖರ್ಚು ಮಾಡಿದ್ದೀವಿ, ಇಷ್ಟು ಉಳಿಸಿದ್ದೀವಿ ಅಂತೇಳಿ ಒಂದ್ಸಲ ನೋಟ್ ಮಾಡಿಟ್ಕೊಂಡ್ರೆ ಆಯಿತು. ಆದರೆ ಈ ಥರ ಬಿಸ್ನೆಸ್ ಮಾಡ್ತಿರೋ ಸಮಯದಲ್ಲಿ ಹೆಂಗಾಗುತ್ತೆ ಅಂದರೆ, ಪ್ರತಿದಿನ ಕೂಡ ಬರ್ತಿರುತ್ತೆ ಇನ್ಕಮ್ಮು. ಜಾಸ್ತಿ ಬರ್ತಿರಲ್ಲ, ಸ್ವಲ್ಪನಾದರೂ ಸರಿ ಬರ್ತಿರುತ್ತಾ. ಅಂದರೆ ಇವಾಗ ಒಂದು ದಿನಕ್ಕೆ 2,000 ರೂಪಾಯಿ ಬಿಸ್ನೆಸ್ ಆಯಿತು ಶಾಪಲ್ಲಿ ಅಂತ ಅಂದ್ಕೊಳ್ಳಿ. 2,000 ರೂಪಾಯಿ ಬಿಸ್ನೆಸ್ ಆಗಿರೋದ್ರಲ್ಲಿ 1,000 ರೂಪಾಯಿ ಖರ್ಚೇ ಇರುತ್ತೆ.
ಪೇಪರ್ ತರೋದು, ಮತ್ತು ಫೋಟೋ ಪೇಪರ್ ತರೋದು, ಮತ್ತು ಇಂಕು, ಈ ಥರದ್ದೆಲ್ಲ ಖರ್ಚಾಗುತ್ತೆ. ಅದರಲ್ಲಿ ರೆಂಟ್ ಇರುತ್ತೆ, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಇದನ್ನೆಲ್ಲನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೆ 1,000 ರೂಪಾಯಿ ತೆಗೆದಿಟ್ಬಿಡ್ತಿದ್ದೆ. ಅದ್ರ ಜೊತೆಗೆ ತರಕಾರಿ, ಹಣ್ಣು ಇದನ್ನು ಸೇರಿಸಿ ತೆಗೆದಿಟ್ಬಿಡ್ತಿದ್ದೆ. ಇನ್ನೊಂದು 1,000 ರೂಪಾಯಿನ ಸೇವಿಂಗ್ಸ್ ಅಂತೇಳಿ ಎತ್ತಿಡ್ತಾ ಇದ್ದೆ. ಈ ಥರ ಮಾಡ್ಕೊತಿದ್ದೆ. ಅದನ್ನು ಡೈಲಿ ಬಂದು ಬರೀತಿದ್ದೆ ಆಯಿತಾ. 1,000 ರೂಪಾಯಿಲಿ 200 ರೂಪಾಯಿ ಇದಕ್ಕಾಗಿದೆ, 200 ರೂಪಾಯಿ ಇದಕ್ಕಾಗಿದೆ, ಈ ಥರ ಬರ್ದು ಇಟ್ಕೊಳ್ತಾ ಇದ್ದೆ. ಅದನ್ನು ಒಂದು ತಿಂಗಳಿಗೊಂದ್ಸಲ ನೋಡಿದಾಗ್ಲೋ ಅಥವಾ ಒಂದು 4-5 ತಿಂಗಳು ಬಿಟ್ಟು ನೋಡಿದಾಗ್ಲೋ ಕೂಡ ನನಗೊಂದು ಐಡಿಯಾ ಬಂದುಬಿಡೋದು. ನಾನು ಈ ತಿಂಗಳು ಇಷ್ಟು ಖರ್ಚು ಮಾಡಿದ್ದೀನಿ, ಈ ತಿಂಗಳು ಇಷ್ಟು ದುಡ್ದಿದ್ದೀನಿ, ಆಮೇಲೆ ಬೇಡದಿರೋದಕ್ಕೆಲ್ಲ ಇಷ್ಟೊಂದು ಖರ್ಚಾಗ್ಬಿಟ್ಟಿದೆ, ಈ ತಿಂಗಳು ಬೇಡದಿರೋದಕ್ಕೆ ಖರ್ಚು ಮಾಡೋದು ಬೇಡ, ಕಂಟ್ರೋಲ್ ಮಾಡಬೇಕು, ಈ ಥರ ಎಲ್ಲ ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಈಗಲೂ ಅಷ್ಟೇ, ಈಗಲೂ ಹಂಗೆ ಪ್ಲ್ಯಾನ್ ಮಾಡ್ಕೊಳೋದು ನಾನು. ಆದರೆ ಇವಾಗ ಹೆಂಗಾಗಿದೆ ಅಂದರೆ ಶಾಪ್ ಕಡೆ ಸ್ವಲ್ಪ ಗಮನ ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನಿಜ ಹೇಳಬೇಕು ಅಂತ ಅಂದರೆ ನಾನು ಪ್ರೆಗ್ನೆಂಟ್ ಆದಾಗಿಂದ ಇದುವರೆಗೂ ಕೂಡ ನಾನು ಜಾಸ್ತಿ ಶಾಪ್ಗೆ ಹೋಗ್ತಾನೆ ಇರಲಿಲ್ಲ. ಅಪ್ಪು ಏನು ಹೇಳೋರು ಅಂತ ಅಂದರೆ ನಾನು ಕೆಲಸ ಮಾಡಿಕೊಂಡು ಅದನ್ನು ಕೂಡ ನೋಡ್ಕೊತೀನಿ, ನೀನು ಇವಾಗ ಸ್ವಲ್ಪ ರೆಸ್ಟ್ ಮಾಡು, ಇಷ್ಟು ದಿನ ಎಲ್ಲ ದುಡ್ದಿದ್ಯಾ, ಈ ಟೈಮ್ನ ನೀನು ಸ್ವಲ್ಪ ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ಅವರು ಬೇಡ ಅಂತಿದ್ರು. ನಾನು ಸ್ವಲ್ಪ ಆರಾಮಾಗಿದ್ದೀನಿ ಅಂದಿದ್ದ ದಿನ ಶಾಪ್ಗೆ ಹೋಗ್ತಾ ಇದ್ದೆ, ಆಗಲ್ಲ ಅಂದಿದ್ದ ದಿನ ಮನೇಲೇ ಇರ್ತಾ ಇದ್ದೆ. ಇನ್ನು ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಶಾಪ್ ನೋಡ್ಕೊಳ್ತಾ ಇದ್ರಾ. ಈ ಥರ ಬಿಸ್ನೆಸ್ ಮಾಡುವಾಗ ಹೆಂಗಾಗತ್ತೆ ಅಂದರೆ ಬೆಳಗಿಂದ ನಾವು ಸಂಜೆವರೆಗೂ ಕೂಡ ಅಲ್ಲೇ ಇರಬೇಕು. ಆವಾಗ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡಲಿಕ್ಕಾಗತ್ತೆ. ಪದೇ ಪದೇ ಕ್ಲೋಸ್ ಮಾಡ್ತಾ ಇದ್ದರೆ ಕಸ್ಟಮರ್ಸು ಕೂಡ ಬೇರೆ ಕಡೆ ಹೋಗ್ಬಿಡ್ತಾರೆ. ನಮ್ಮದು ಆ ಟೈಮಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು. ಹಾಗಾಗಿ ನನಗೆ ಲೆಕ್ಕ ಸಿಗ್ತಿರ್ಲಿಲ್ಲ. ಆವತ್ತಿನ ದಿನ ಎಷ್ಟು ಖರ್ಚಾಯಿತು, ಆವತ್ತಿನ ದಿನ ಎಷ್ಟು ಲಾಭ ಬಂತು, ಏನಾಯಿತು, ಇದೆಲ್ಲ ಲೆಕ್ಕನೇ ಸಿಗ್ತಿರ್ಲಿಲ್ಲ. ಅಪ್ಪು ಬೇಡ ಬಿಡು, ನಾನು ನೋಡ್ಕೊಳ್ತೀನಿ, ಎಲ್ಲನೂ ಕೂಡ ನಾನು ನಿಭಾಯಿಸ್ತೀನಿ, ನೀನು ಶಾಪಿಂಗ್ ಕಡೆ ತಲೆನೇ ಕೆಡಿಸ್ಕೊಬೇಡ, ಮನೇಲಿ ಆರಾಮಾಗಿರು ಅಂತೇಳಿ ಇದು ಮಾಡಿಬಿಟ್ರ. ಹಾಗಾಗಿ ನಾನು ಅದ್ರ ಲೆಕ್ಕನ ಬಿಟ್ಬಿಟ್ಟೆ. ಇನ್ನು ಯೂಟ್ಯೂಬಲ್ಲಿ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಸ್ವಲ್ಪನಾದರೂ ಸರಿ ನನಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಆವಾಗ ಯೂಟ್ಯೂಬಿಂದ ಕೂಡ ಪೇಮೆಂಟ್ ಬರೋದಲ್ವ ಮಂತ್ಲಿ, ಅದನ್ನು ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಈ ತಿಂಗಳು ಯೂಟ್ಯೂಬಿಂದ ಇಷ್ಟು ದುಡ್ಡು ಬಂದಿದೆ, ಇದರಲ್ಲಿ ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಸೇವ್ ಮಾಡಿದ್ದೀನಿ ಅಂತೆಲ್ಲ ಬರೆದಿಟ್ಕೊಳ್ತಾ ಇದ್ನ. ಇವಾಗ 1 ಇಯರ್ ಕಂಪ್ಲೀಟ್ ಆಯ್ತಲ್ವಾ, ಹಾಗಾಗಿ ನನಗೊಂದು ಲೆಕ್ಕ ಸಿಕ್ಕಿದೆ, ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಹಾಗೆ ಎಷ್ಟು ಉಳಿತಾಯ ಮಾಡಿದ್ದೀನಿ ಅನ್ನೋದು. ಅದನ್ನು ಹೊಸ ಡೈರಿಗೆ ಬರೆದಿಟ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ಇವತ್ತು ಕುತ್ಕೊಂಡು ನೋಡ್ತಾ ಇದ್ದೆ. ಹಾಗೆ ಇನ್ನೊಂದೇನು ಗೊತ್ತಾ, ಸುಮಾರು ಜನ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ, ಲಾಸ್ಟ್ ಇಯರ್ ನೀವು ಯೂಟ್ಯೂಬಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ರಿ ಶಿಲ್ಪ ಅಂತೇಳಿ. ಅಂದರೆ ಜನವರಿ ಆದಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಿದ್ದು, DM ಮಾಡ್ತಾ ಇದ್ದಿದ್ದು. ಯಾಕೆ ಗೊತ್ತಾ, ನಾನು ಲಾಸ್ಟ್ ಇಯರ್ ಅಂದರೆ 2024 ಡಿಸೆಂಬರಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದ ಹಿಡಿದು ಅವತ್ತಿನ ದಿನದವರೆಗೂ ಎಷ್ಟು ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಅನ್ನೋದನ್ನ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಮಂತ್ಲಿ ಎಷ್ಟು ಬರ್ತಾ ಇದೆ ಅನ್ನೋದನ್ನು ಕೂಡ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ಹಾಗಾಗಿ ಹಳೆಯ ವಿಡಿಯೋಸ್ನೆಲ್ಲ ನೋಡಿರ್ತಾರಲ್ವ, ಅವರು ನನಗೆ DM ಮಾಡಿ ಕೇಳ್ತಿದ್ರು, ಆ ವರ್ಷ ಮಾತ್ರ ಹೇಳ್ಕೊಂಡ್ರಲ್ಲ ಶಿಲ್ಪ, ಈ ವರ್ಷನೂ ಕೂಡ ಹೇಳಿ ಅಂತ ಹೇಳಿ. ನಾನು ಲಾಸ್ಟ್ ಇಯರ್ ಏನಕ್ಕೆ ಹೇಳಿದೆ ಅಂತ ಅಂದರೆ, ನನಗೂ ಕೂಡ ಯೂಟ್ಯೂಬ್ ಚಾನೆಲ್ ತುಂಬಾ ಹೊಸ್ತು. ಶುರು ಮಾಡುವಾಗ ಎಲ್ಲರಿಗೂ ಯಾವ ಥರ ಭಯ ಇರುತ್ತೆ ನೋಡಿ, ಅದೇ ಥರ ನನಗೂ ಒಂದು ಭಯ ಇತ್ತು. ಹೆಂಗೆ ಶುರು ಮಾಡೋದು, ಇದರಿಂದ ಅರ್ನಿಂಗ್ಸ್ ಆಗುತ್ತೋ ಆಗಲ್ವೋ, ಆಮೇಲೆ ಈ ಕಮೆಂಟ್ಸ್ಗಳು ಇದನ್ನೆಲ್ಲ ನಾನು ಹೆಂಗೆ ತೊಗೊಳ್ಳೋದು, ಈ ಥರ ಸುಮಾರಷ್ಟು ತಲೆಯಲ್ಲಿ ಬರ್ತಿತ್ತು ಆಯಿತಾ. ಹಾಗಾಗಿ ನಾನು ಕೂಡ ಒಂಚೂರು ಹಿಂದೇಟ್ ಆಗ್ತಾ ಇದ್ದೆ. ಆಮೇಲೆ ಅಪ್ಪು ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದ್ಮೇಲೆ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು. ಅದು ಅವ್ರು ಹೇಳಿದ್ಮೇಲೆ ನನ್ನ ಚಾನಲ್ನ ಶುರು ಮಾಡಿದ್ದು. ಇದೇ ಥರ ಸುಮಾರು ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಯೂಟ್ಯೂಬ್ನ ಶುರು ಮಾಡಬೇಕು ಅಂತೇಳಿ. ಆದರೆ ಅವ್ರಿಗೇನೋ ಒಂಥರ ಭಯ, ಈ ಥರ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಎದುರುಕೊಂಡು ಅಥವಾ ಇದರಿಂದ ನಮಗೆ ಇನ್ಕಮ್ ಬರುತ್ತೋ ಇಲ್ವೋ ಅಂತ ಡೌಟಿಂದನೋ ಚಾನಲ್ನ ಕ್ರಿಯೇಟ್ ಮಾಡಲಿಕ್ಕೆ ಹೋಗಲ್ಲ. ಅವ್ರಿಗೇನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ತೋರಿಸ್ಕೊಳೋಕ್ಕೆ ಇದೊಂದು ಒಳ್ಳೆ ಸ್ಟೇಜ್ ಆಯಿತಾ ಯೂಟ್ಯೂಬ್ ಅನ್ನೋದು. ನಾವೆಲ್ಲೋ ಹೋಗ್ಬಿಟ್ಟು ನಮ್ಮ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಕೊಡಿ ಅಂತೇಳಿ ದಿನಪೂರ್ತಿ ಕಾಯೋ ಅಗತ್ಯ ಇಲ್ಲ. ಒಂದು ಫೋನ್ ಇದ್ದರೆ ಸಾಕು, ನಾವೇ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ನೋಡಿ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಜನರಿಗೆ ಇಷ್ಟ ಆದರೆ ಇಷ್ಟಪಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಈ ಥರ ಯೋಚನೆ ಮಾಡೋರಿಗೆ ನಾನು ನನ್ನ ಅರ್ನಿಂಗ್ಸ್ ಬಗ್ಗೆ ಅಥವಾ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೂ ಕೂಡ ಭಯ ಹೋಗಿ ಯೂಟ್ಯೂಬ್ನ ಶುರು ಮಾಡಲಿಕ್ಕೆ ಧೈರ್ಯ ಬರ್ಬೋದು ಅನ್ನೋದೊಂದು ಕಾರಣಕ್ಕೆ ನಾನು ಲಾಸ್ಟ್ ಇಯರು ಪೇಮೆಂಟ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದು. ಪೇಮೆಂಟ್ ಬಗ್ಗೆ ಮಾತ್ರ ಅಲ್ಲ, ಚಾನಲ್ನ ಶುರು ಮಾಡಿದಾಗಿಂದ ಅವತ್ತಿನ ದಿನದವರೆಗೂ ಕೂಡ ಏನೇನೆಲ್ಲ ಆಯಿತು ಅನ್ನೋದನ್ನ, ಅಂದರೆ ಒಂದು ಜರ್ನಿನ ನಾನು ಶೇರ್ ಮಾಡಿದ್ದೆ ಅಷ್ಟೇ.
ಅವಾಗ ಸುಮಾರು ಜನ ಹೇಳಿದ್ರಿ ಕೂಡ, ಹೌದು ಶಿಲ್ಪ, ಇವಾಗ ನಮಗೂ ಕೂಡ ಆಸೆ ಆಗ್ತಿದೆ, ನಾವು ಕೂಡ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಬೇಕು ಅಂತೇಳಿ. ಆಮೇಲೆ ಈ ವರ್ಷ ಏನಾಯಿತು ಅಂತ ಅಂದರೆ, ಆ ಥರ ಹೇಳಿದ್ರು ಇಬ್ಬರು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು. ನೀವು ಹೇಳಿದ್ಮೇಲೆ ನಾವು ಕೂಡ ಯೂಟ್ಯೂಬ್ ಚಾನೆಲ್ನ ಶುರು ಮಾಡ್ದು, ಇವಾಗ ಒಂದು ತಕ್ಕ ಮಟ್ಟಿಗೆ ವಿಡಿಯೋಸ್ ಎಲ್ಲ ವ್ಯೂಸ್ ಬರ್ತಾ ಇದೆ, ನಾವು ಕೂಡ ಸ್ವಲ್ಪ ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ, ತುಂಬ ಹೆಲ್ಪ್ ಆಯಿತು ಶಿಲ್ಪ ಅಂತೇಳಿ. ಈ ಥರ ಯಾರಿಗೋ ಒಬ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಇಯರ್ ಮಾಡಿದ್ದು ಆಯಿತಾ. ಇನ್ನು ಕೆಲವೊಬ್ಬರು ಯೂಟ್ಯೂಬಲ್ಲಿ ಕೂಡ ಮೆಸೇಜ್ ಅಂದರೆ ಕಮೆಂಟ್ ಮಾಡ್ತಾಯಿದ್ರಿ, ಲಾಸ್ಟ್ ಇಯರ್ ಏನೋ ಹೇಳ್ಬಿಟ್ರಿ, ಈ ವರ್ಷ ಇವ್ರು ಹೇಳಲ್ಲ, ಯಾಕಂದರೆ ಈ ವರ್ಷ ಜಾಸ್ತಿ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇವಾಗೇನೋ ಕೇಳೋಕೆ ಹೋಗ್ತಾರೆ ಇವರು ಅಥವಾ ಈ ಥರ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಬರ್ತಾ ಇತ್ತು. ನನಗೆ ಹೇಳ್ಬಾರ್ದು ಅಂತ ಏನಿಲ್ಲ, ನಾನು ಮೊದಲಿಂದನೂ ಕೂಡ ಅಷ್ಟೇ ಅರ್ನಿಂಗ್ಸ್ ಬಗ್ಗೆ ಮುಚ್ಚುಮರೆ ಮಾಡ್ಕೊಂಡೇನು ಹೋಗಿಲ್ಲ, ನಾನು ಎಲ್ಲನೂ ಕೂಡ ಓಪನ್ ಆಗಿ ಹೇಳಿದ್ದೀನಿ. ಈ ವರ್ಷ ನನಗದು ಬರಲಿಲ್ಲ ತಲೆಗೆ ಹೇಳ್ಕೊಳ್ಬೇಕು ಅನ್ನೋದು, ಯಾಕಂದರೆ ನನ್ನ ಜರ್ನಿ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಲ್ಲ, ಹಾಗಾಗಿ ಬೇಡ ಅಂತೇಳಿ ಸುಮ್ಮನೆ ಆಗಿದ್ದೆ. ಈಗ ಎಲ್ಲರೂ ಕೂಡ ಕಮೆಂಟಲ್ಲಿ ಕೇಳ್ತಿರೋದ್ರಿಂದ 2025 ಜನವರಿಯಿಂದ ಹಿಡಿದು 2025 ಡಿಸೆಂಬರ್ವರೆಗೂ ಕೂಡ ನಾನು ಎಷ್ಟು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಇಯರು ಹೇಳಿದ್ದೆ, ಕೆಲವೊಬ್ಬರಿಗೆ ಇದು ಕಡಿಮೆ ಅಂತ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಇದು ಜಾಸ್ತಿ ಅಂತ ಕೂಡ ಅನ್ನಿಸ್ಬೋದು, ಅಂದರೆ ನಮ್ಮ ಯೋಚನೆಗೆ ಅದು ಬಿಟ್ಟಿದ್ದು ಆಯಿತಾ. ಈ ವರ್ಷ ಏನಾಯಿತು ಅಂತ ಅಂದರೆ, ನನಗೆ ಸರಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ನಾನು ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ನಮಗೂ ಕೂಡ ರೆಸ್ಟ್ ಬೇಕಿರುತ್ತೆ, ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಎನರ್ಜಿ ಕೂಡ ಇರಲ್ಲ. ಹಾಗಾಗಿ ನಾನು ಜಾಸ್ತಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ಮೊದಲೆಲ್ಲ ಹೆಂಗೆ ಅಂದರೆ ವಾರದಲ್ಲಿ 4 ವಿಡಿಯೋ 5 ವಿಡಿಯೋ ಈ ಥರ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. 2025 ನಾನು ಕನ್ಸೀವ್ ಆಗಿದ್ದು, ಆವಾಗಿಂದ ಅಂದರೆ ಒಂದು ಏಪ್ರಿಲ್ ತಿಂಗಳಿಂದ ಸ್ವಲ್ಪ ವಿಡಿಯೋಸ್ನ ಅಪ್ಲೋಡ್ ಮಾಡೋದನ್ನ ಕಡಿಮೆ ಮಾಡಿದೆ. ಏಪ್ರಿಲ್ ತಿಂಗಳಿಗೆ ನನಗೆ 4 ಮಂತ್ಸ್ ಏನೋ ಆಗಿತ್ತು. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು, ಹಂಗಾಗಿ ವಿಡಿಯೋಸ್ನ ಜಾಸ್ತಿ ಮಾಡ್ತಿರಲಿಲ್ಲ, ಕೆಲಸ ಮಾಡ್ತಿದ್ದೆ, ವಿಡಿಯೋಸ್ ಜಾಸ್ತಿ ಮಾಡ್ತಿರಲಿಲ್ಲ. ಅಂದರೆ ವಾರದಲ್ಲಿ 2 ವಿಡಿಯೋ 3 ವಿಡಿಯೋ, ಕೆಲವೊಮ್ಮೆ ಒಂದೇ ವಿಡಿಯೋ ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೆ ಆಯಿತಾ. ಹಾಗಾಗಿ ಯೂಟ್ಯೂಬಲ್ಲಿ ಸ್ಯಾಲ್ರಿ ಅನ್ನೋದು ಕೂಡ ಸ್ವಲ್ಪ ಕಡಿಮೆನೇ ಬರ್ತಾಯಿತ್ತು, ಜಾಸ್ತಿ ಏನು ಬರ್ತಿರಲಿಲ್ಲ. ನಾನು ಎಷ್ಟು ಬರುತ್ತೆ ಬರಲಿ, ಆದರೆ ನನಗೆ ಏನು ಆಸೆ ಅಂತಂದರೆ, ನನಗೆ ವಿಡಿಯೋಸ್ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಲಾಂಗ್ ವಿಡಿಯೋಸ್ ಜಾಸ್ತಿ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ, ಶಾರ್ಟ್ಸ್ ವಿಡಿಯೋಸ್ ಜಾಸ್ತಿ ಮಾಡ್ತಾಯಿದ್ದೆ, ಅಂದರೆ ರೀಲ್ಸ್ ಜಾಸ್ತಿ ಮಾಡ್ತಾಯಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ನನಗೆ ಅದೇ ಖುಷಿ ಆಗೋದು ವ್ಲಾಗ್ಗಿಂತ. ಹಾಗಾಗಿ ನಾನು ಹಾಗೆ ಮಾಡ್ಕೊಂಡು ಬಂದೆ. ಈಗಲೂ ಕೂಡ ಅಷ್ಟೇ, ನಾನು ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ವಾರದಲ್ಲಿ 1 ವಿಡಿಯೋ ಇಲ್ಲಾಂದರೆ 2 ವಿಡಿಯೋ ಅಪ್ಲೋಡ್ ಮಾಡಿದ್ರೇ ಹೆಚ್ಚು, ಜಾಸ್ತಿ ನಂಗೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಯಾಕಂದರೆ ಜಾಣೆ ಇರೋದ್ರಿಂದ ಜಾಣಗೂ ಕೂಡ ನಾನು ಸ್ವಲ್ಪ ಸಮಯ ಜಾಸ್ತಿ ಕೊಡಬೇಕು, ಆಮೇಲೆ ಎಡಿಟ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಲ್ವಾ, ಹಾಗಾಗಿ ವಿಡಿಯೋನ ಕಡಿಮೆ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಇನ್ನು ಮಾತಾಡ್ತಾ ಹೋದರೆ ಅದು ಎಲ್ಲಿಗೋ ಶುರುವಾಗಿ ಮಾತು ಎಲ್ಲಿಗೋ ಹೋಗ್ಬಿಡುತ್ತೆ. ಮೊದಲು ಯೂಟ್ಯೂಬಲ್ಲಿ ಈ ವರ್ಷ ಎಷ್ಟು ಇನ್ಕಮ್ ಬಂದಿದೆ ಅಂತ ಹೇಳ್ಬಿಡ್ತೀನಿ. ನನಗೆ 2025 7,32,000 ಅಮೌಂಟು ಬಂದಿದೆ. ಅಂದರೆ 25 ಜನವರಿಯಿಂದ ಹಿಡಿದು 25 ಡಿಸೆಂಬರ್ವರೆಗೂ ಕೂಡ ಇಷ್ಟು ಅಮೌಂಟ್ ಬಂದಿರೋ ಅಂಥದ್ದು. ಇದರಲ್ಲಿ ಸುಮಾರಷ್ಟು ಖರ್ಚಿದೆ ಆಯಿತಾ. ಅದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇಲ್ಲ, ಎಷ್ಟು ಖರ್ಚು ಮಾಡಿದ್ದೀನಿ, ಎಷ್ಟು ಸೇವ್ ಮಾಡಿದ್ದೀನಿ ಅಂತೇಳಿ. ಆಮೇಲೆ ಆ ಥರ ಹೇಳಿದ್ರೆ ಕೆಲವೊಬ್ಬರು ಇಷ್ಟೊಂದು ಖರ್ಚಾಯ್ತಾ, ಇಷ್ಟೊಂದು ಸೇವ್ ಮಾಡಿದ್ರೆ ಹಿಂಗೂ ಕಮೆಂಟ್ ಮಾಡ್ತೀರಾ. ಹಾಗಾಗಿ ನಾನು ಅದನ್ನು ಶೇರ್ ಮಾಡ್ಕೊತಾ ಇಲ್ಲ. ಇನ್ಕಮ್ ಬಂದು 7,30,000 ರೂಪಾಯಿ ಚಿಲ್ಲರೆ ಇಷ್ಟು ಬಂದಿದೆ. ನಾನು ವಿಡಿಯೋಸ್ನೆಲ್ಲ ಸ್ವಲ್ಪ ಜಾಸ್ತಿ ಪೋಸ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿರೋದು. ಅಂದರೆ ಜನವರಿಯಿಂದ ಹಿಡಿದು ಒಂದು ಏಪ್ರಿಲ್ ಮೇವರೆಗೂ ಕೂಡ ನನಗೆ ನಷ್ಟ ಬಂದಿರಲಿಲ್ಲ. ನಾನು ವಿಡಿಯೋಸ್ ಕಡಿಮೆ ಮಾಡ್ತಾ ಇದ್ನಲ್ವ, ಹಾಗಾಗಿ ಸ್ವಲ್ಪನೇ ಬರ್ತಾ ಇದ್ದಿದ್ದು. ನಾನು ಸೀಮಂತ ಆದಮೇಲೆ ಸ್ವಲ್ಪ ಇನ್ಕಮ್ ಜಾಸ್ತಿ ಬರಲಿಕ್ಕೆ ಶುರುವಾಯಿತು. ಆವಾಗ ವ್ಯೂಸ್ ಚೆನ್ನಾಗಾಯಿತು. ನಾನು ಸೀಮಂತದ ವಿಡಿಯೋ ನೋಡಿರ್ಬೋದು ನೀವು, ಅದರದ್ದೆಲ್ಲ ವ್ಯೂಸ್ ಚೆನ್ನಾಗಿ ಬಂದಿದೆ. ಆಮೇಲೆ ನಾನು ಡೆಲಿವರಿ ಆದಮೇಲೆ ಒಂದು 3-4 ವಿಡಿಯೋ ಎಲ್ಲ ಕೂಡ ನಾನು ಮಾಡಿಕೊಂಡಿದ್ದೆ, ಅದ್ರದ್ದು ಕೂಡ ಅಷ್ಟೇ ಮಿಲಿಯನ್ ವ್ಯೂಸ್ ಎಲ್ಲ ಹೋಗಿದೆ ಅಲ್ವಾ, ಅದಕ್ಕೆಲ್ಲ ಒಂದು ಒಳ್ಳೆ ಅಮೌಂಟ್ ಬಂದಿದೆ. ಹಾಗಾಗಿ ಇಷ್ಟು ಆಗಿರೋದು. ಅದೇನಾದರೂ ವ್ಯೂಸ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ಅರ್ನಿಂಗ್ಸ್ ಕಡಿಮೆನೇ ಆಗಿರೋದು. ಆದರೆ ಇಷ್ಟು ಯೂಟ್ಯೂಬಿಂದ ಬಂದಿದೆಯಲ್ವಾ, ಅದು ನಿಜವಾಗ್ಲೂ ನನಗೆ ಖುಷಿ. ನೀವೆಲ್ಲರೂ ಕೂಡ ಇಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದ ನಾನು ಕೂಡ ಒಂದಿಷ್ಟು ಅರ್ನ್ ಮಾಡಲಿಕ್ಕೆ ಆಗಿರೋ ಅಂಥದ್ದು.
ನನ್ನನ್ನು ನೋಡಿ ಕೆಲವೊಬ್ರು ಏನಾದರೂ ನನ್ನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಶುರು ಮಾಡಲಿ. ಈ ವರ್ಷವೂ ನಾನು ಅದನ್ನೇ ಹೇಳ್ತೀನಿ. ಯಾರಿಗೆಲ್ಲ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಬೇಕಂತ ಆಸೆ ಇರುತ್ತೆ ನೋಡಿ, ನೀವು ಯಾರ ಮಾತಿಗೂ ಕೂಡ ತಲೆ ಕೊಡ್ಲಿಕ್ಕೆ ಹೋಗ್ಬೇಡಿ, ಕಿವಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಅಂದರೆ ಯೂಟ್ಯೂಬಿಂದ ದುಡ್ಡು ಬರುತ್ತೋ ಬರಲ್ವೋ, ಯಾರೇನು ಅನ್ಕೋತಾರೋ, ಯಾರೇನು ಮಾತಾಡ್ತಾರೋ, ಯಾರು ಬೈಕೊಳ್ತಾರೋ, ಇದನ್ನೆಲ್ಲ ನೀವು ತಲೆಯಲ್ಲಿ ಏನು ಇಟ್ಕೊಳ್ಬೇಡಿ ಆಯಿತಾ. ನಿಮ್ಮ ತಲೆಯಲ್ಲಿ ಏನೇ ಇದ್ರೂ ಕೂಡ ನಾನೊಂದು ಚಾನೆಲ್ನ ಶುರು ಮಾಡಬೇಕು, ನನ್ನಲ್ಲಿರೋ ಟ್ಯಾಲೆಂಟ್ನ ಜನರಿಗೆ ತೋರಿಸ್ಬೇಕು, ಇದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಶುರು ಮಾಡ್ಕೊಳ್ಳಿ. ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆಯಿತಾ. ಈ ವಿಡಿಯೋ ನೋಡಿದ್ಮೇಲೆ ಕೆಲವೊಬ್ರಿಗೆ ಆಸೆ ಕೂಡ ಆಗ್ಬೋದು, ಇಲ್ಲ ನಾನು ಕೂಡ ಶುರು ಮಾಡಬೇಕು, ನಾನು ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬ್ ಶುರು ಮಾಡಿದ್ರೆ ನಾನು ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಆ ಥರ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಯಾರು ಕೂಡ ಯೂಟ್ಯೂಬ್ ಚಾನೆಲ್ನ ಶುರು ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ತಲೆಯಲ್ಲಿ ಏನಿರಬೇಕು ಅಂತಂದರೆ ಜನರಿಗೆ ನಾವು ಇಷ್ಟ ಆಗಬೇಕು, ನಾವು ಸ್ವಲ್ಪ ನಮ್ಮ ಟ್ಯಾಲೆಂಟ್ನ ಜನರಿಗೆ ತೋರಿಸ್ಬೇಕು, ನಮ್ಮಿಂದ ಅವ್ರಿಗೆ ಒಳ್ಳೇದಾಗಬೇಕು. ಈ ಥರದ್ದೇನಾದರೂ ತಲೆಯಲ್ಲಿ ಇಟ್ಕೊಂಡು ವಿಡಿಯೋಸ್ನ ಶುರು ಮಾಡ್ಕೊಳ್ಳಿ. ಅವಾಗ ಖಂಡಿತ ಜನರಿಗೆ ನೀವೆಲ್ಲರೂ ಕೂಡ ಇಷ್ಟ ಆಗ್ತೀರಾ. ನಾನು ಕೂಡ ವಿಡಿಯೋಸ್ನ ಹಂಗೆ ಶುರು ಮಾಡಿದ್ದು, ಇವಾಗಲೂ ಕೂಡ ಹಂಗೆ ಮಾಡ್ತಾ ಇರೋದು. ನೀವೆಲ್ಲರೂ ಕೂಡ ತುಂಬಾ ಪ್ರೀತಿ ಕೊಟ್ಟು ವಿಡಿಯೋಸ್ನ ನೋಡ್ತೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ. ನಿಜವಾಗ್ಲೂ ಕಮೆಂಟ್ಸ್ನೆಲ್ಲ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನೆಗೆಟಿವ್ ಕಮೆಂಟ್ಸು ಕೂಡ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಾನೇನು ಮಾಡ್ತೀನಿ ಅಂದರೆ ಪಾಸಿಟಿವ್ ಕಮೆಂಟ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ. ಅಂದರೆ ಅದನ್ನು ನೋಡ್ಲಿಕ್ಕೆ ಶುರು ಮಾಡ್ತೀನಿ. ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿತ್ತಾ, ಒಂದು 20 ಪಾಸಿಟಿವ್ ಕಮೆಂಟ್ಸ್ ಬಂದಿರುತ್ತಲ್ವ, ಅದನ್ನು ನೋಡ್ಬಿಡ್ತೀನಿ ನಾನು. ಅವಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. 10 ಜನ ಈ ಥರ ನೆಗೆಟಿವ್ ಆಗಿ ಮಾತಾಡಿದ್ರು, 20 ಜನ ಪಾಸಿಟಿವ್ ಆಗಿ ಮಾತಾಡಿದ್ದಾರಲ್ಲ, ಅದನ್ನು ನಾನು ತೊಗೊಳ್ಳೋಣ ಅಂತೇಳಿ ನಾನು ಅದನ್ನು ತೊಗೊಳ್ತೀನಿ. ಹಂಗೆ ಮಾಡ್ತಾ ಇದ್ದೀನಿ ನಾನು. ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಸುಮಾರಷ್ಟು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು ಆಯಿತಾ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡೆ. ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಆ ಕೆಲಸನ ಮಾಡ್ಕೊಂಡು ಹೋಗಿದ್ರಿಂದ ನಾನಿವತ್ತು ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಯಿತು ಆಯಿತಾ. ನೀವು ಕೂಡ ಅಷ್ಟೇ, ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಏನು ಬೇಕಾದರೂ ಹೇಳ್ಕೊಳ್ಳಿ, ನಿಮಗೆ ನೀವೇನು ಅಂತ ಗೊತ್ತಲ್ವಾ. ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಚಾನೆಲ್ನ ಶುರು ಮಾಡಿ, ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ಇಷ್ಟು ದಿನ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಜಾಣ ಹುಟ್ಟಿದ ಮೇಲಂತೂ ಎಲ್ರಿಗೂ ತುಂಬಾ ಖುಷಿ ಆಗ್ತಾಯಿದೆ ನನ್ನ ವಿಡಿಯೋಸ್ನ ನೋಡಲಿಕ್ಕೆ. ಕೆಲವೊಬ್ಬರು ಕಮೆಂಟಲ್ಲಿ ಹೇಳ್ತಿರ್ತೀರ, ಇವಾಗ ನಿಮ್ಮ ವಿಡಿಯೋಸ್ನ ನೋಡ್ಲಿಕ್ಕೆ ಕಾರಣನೇ ಜಾಣು ಶಿಲ್ಪ, ನಮ್ಗೆ ಅವ್ರನ್ನ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ, ಹಾಗಾಗಿ ವಿಡಿಯೋಸ್ ನೋಡ್ತೀವಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಇದೇ ಪ್ರೀತಿ ಯಾವಾಗಲೂ ಕೂಡ ನನಗೆ ಇದೇ ಥರ ಕೊಡ್ತೀರಿ ಆಯಿತಾ. ಇವಾಗ ನಿಮಗೂ ಕೂಡ ಗೊತ್ತಾಗಿರುತ್ತೆ ಯೂಟ್ಯೂಬಲ್ಲಿ ನಾನು ಈ ವರ್ಷ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅಂತೇಳಿ. ಇದೊಂದು ಶೇರ್ ಮಾಡ್ಕೊಳ್ಬೇಕಿತ್ತು, ಯಾಕಂದರೆ ಕಮೆಂಟ್ಸ್ ಬರ್ತಿತ್ತಲ್ವ, ಹಾಗಾಗಿ ಶೇರ್ ಮಾಡಿಕೊಂಡೆ. ಇನ್ನು ಕರೆಂಟ್ ಇವಾಗ ಬಂದಿದೆ, ಫಸ್ಟು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಡ್ತೀನಿ. ಇನ್ನೇನು ಅಪ್ಪು ಬಂದುಬಿಡ್ತಾರೆ, ಅವ್ರು ಬಂದಾಗ ಎಲ್ಲ ಕೆಲಸ ಮಾಡ್ಕೊಂಡಿದ್ರೆ ಅವ್ರು ಸರಿ ಏನಿದೆ ಅದನ್ನು ಕೊಡಮ್ಮ ತಿನ್ಬಿಟ್ಟು ಹೋಗ್ಬಿಡ್ತೀನಿ, ನನಗೆ ಕೆಲಸ ಇದೆ ಅಂತೇಳಿ ಹೊರಟೇ ಬಿಡ್ತಾರೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇನ್ನು ಅಮ್ಮ ಆಗಲೇ ರೊಟ್ಟಿನೆಲ್ಲ ಮಾಡೇ ಬಿಟ್ಟಿದ್ರು, ಬಿಸಿ ಬಿಸಿ ತಿನ್ಬಾ ಅಂತ ಹೇಳಿ ಕರಿತಾಯಿದ್ರು. ಈ ರೊಟ್ಟಿ ಏನು ಗೊತ್ತಾ, ಬಿಸಿ ಬಿಸಿಯಾಗಿ ತಿಂದ್ರೇ ಚೆಂದ, ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ. ಖಡಕ್ ರೊಟ್ಟಿ ಥರ ಮಾಡ್ತಾರೆ, ಆ ಥರ ಮಾಡಿದ್ರೆ ಯಾವಾಗ ಬೇಕಾದರೂ ತಿನ್ಬೋದು. ಈ ಥರ ಚಪಾತಿ ಥರ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಬಿಸಿ ಬಿಸಿನೇ ತಿನ್ನಬೇಕು. ಇನ್ನು ಗ್ರೇವಿ ಕೂಡ ಆಯಿತು, ಆಗಲೇ ಆಗಿತ್ತಿದ್ದು. ಕೊತ್ತಂಬರಿ ಸೊಪ್ಪು ಹಾಕೋದನ್ನ ನಾನು ಮರೆತುಬಿಟ್ಟಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ಬೇಕು ಅನ್ನಂಗಿದ್ರೆ ಫ್ರೆಶ್ ಕ್ರೀಮ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅದನ್ನೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ. ಹಾಲಿನ ಕೆನೆ ಮತ್ತು ಗೋಡಂಬಿನ ಕೊನೆಯಲ್ಲಿ ಗ್ರೈಂಡ್ ಮಾಡಿ ಹಾಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ನಾನು ಇವತ್ತು ಅದನ್ನೇನು ಮಾಡ್ಲಿಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿ ಹಿಂಗೆ ಮಾಡಿಕೊಂಡೆ. ಅವರೆಕಾಳು ಸೀಸನ್ ತಾನೇ, ಅವರೆಕಾಳು ಸೀಸನ್ ಟೈಮಲ್ಲೇ ಬಟಾಣಿಕಾಳು ಬರೋದು ಕೂಡ. ಹೌದಾ, ಜಾಣ ಬಂತದ್ದು ಎರಡು ಫುಲ್ಲು ಗ್ಯಾಸ್. ಏನಪ್ಪ ಬೆವ್ತ್ಬಿಟ್ಟಿದ್ಯಾ ಮೀಸೆ ಮೇಲೆ, ಇನ್ನ ತಿಂದೇ ಇಲ್ಲ ಆಲೆ. ನೋಡ್ತಾ ಇರೋದು ನೋಡಿ, ಈ ತರ ತಿನ್ಬೇಕು ಕೈಯಲ್ಲಿ, ಬಾಯಾಳಿಗೆ ಹಾಕೋಣದಲ್ಲ ಕೈನ. ನಂಗಿನ್ನ ಟೈಮ್ ಐತೆ ಡಾಡು. ಚೆನ್ನಾಗಿದ್ಯಾ? ರೊಟ್ಟಿಗೆ ಹೊಂದ್ಕೊಂತ ಇದೆಯಾ? ರೊಟ್ಟಿ ಮಾಮೂಲಿ ಚಪಾತಿ ಅಕ್ಕಿ ರೊಟ್ಟಿ ಎರಡು ಮಿಕ್ಸ್ ತರ ಐತೆ. ಅಂದ್ರೆ ಅದು ಸ್ವಲ್ಪ ಕಹಿ ಇರುತ್ತೆ ಅಲ್ಲ, ಇದಕ್ಕೆ ಹೊಂದ್ಕೊಳುತ್ತಾ ಅಂತ. ಸೆಟ್ ಆಯ್ತದೆ, ಚೆನ್ನಾಗಿ ಸೆಟ್ ಆಗುತ್ತಂತೆ ಮಗ್ನ. ಹೌದಾ ಡಾಡು? ಇಲ್ಲಿ ನೋಡಪ್ಪು, ಈರುಳ್ಳಿ ತಿಂತೀರಿ? ಬೇಡ 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 ಬೇಡ, ಗೊತ್ತಾಗ್ಲಿ. ನೋಡ್ತೀಯ ಯಾವಾಗಲೂ?
ಕಣ್ಣಾಸ್ರ ಆಯ್ತದೆ ನೋಡ್ಬಾರ್ದು ಮೊನ್ನೆ ಗಾಡಿಗೆ ಕಣ್ಣಾಸ್ರ ಆಯ್ತದೆ ನೋಡ್ಬೇಡ. ಸ್ಮೈಲ್ ಬರ್ತಿದೆ ಡ್ಯಾಡಿ ನೋಡಿದ್ರೆ ಸ್ಮೈಲ್ ಬರ್ತಿದೆ, ಏನೋ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ ಬೆಳಗ್ಗೆಯಿಂದ ನಾವಿಬ್ರು ನೋಡಿ ಬೇಸರ ಆಗಿರುತ್ತೋ ಏನೋ ಗೊತ್ತಿಲ್ಲ, ಅಪ್ಪು ಬಂದ್ ಕೂಡಲೇ ಅದೆಲ್ಲಿರುತ್ತೋ ನಗು ಫುಲ್ ನಗ್ಬಿಡೋದು. ಹೌದೇನಪ್ಪ? ಹೌದಾ? ಮುಖ ನೋಡ್ಕೊಂಡು ನಗ್ಯದ? ನಗು ಬರುತ್ತೆ ನೋಡಿ. ನನ್ನ ನೋಡಿ ನಗ್ತೀಯಾ? ತಿಂತೀಯ ನೀವು? ತಿಂತೀರಾ? ಒಂದು ಸುತ್ತು ಒಂದೇ ಒಂದು ಸುತ್ತು ತಿಂತೀಯಪ್ಪ? ತಿಂತೀಯ ಒಂದು ಸುತ್ತು? ಮಾಡ ನಮ್ ಮಾಡೋದು ಮಾಡ ಬಾಡಾಡು ಚೆನ್ನಾಯ್ತಮ್ಮ. ಇಷ್ಟ ಆಯ್ತಾ? ಇನ್ನು ಊಟ ಎಲ್ಲ ಆದಮೇಲೆ ಅಪ್ಪು ಸ್ವಲ್ಪ ಹೊತ್ತು ಜಾಣ ಜೊತೆ ಆಡ್ತಾ ಇರ್ತಾರೆ. ಇವತ್ತೇನಂತ ಅಂದರೆ ನಾನು ಬೆಳಗ್ಗೆ D3 ಹಾಕೋದನ್ನ ಮರ್ತೇ ಬಿಟ್ಟಿದ್ದೆ. ನಾನು ಯಾವಾಗಲೂ ಮರೆಯಲ್ಲ, ಇವತ್ತೇನೋ ಗೊತ್ತಿಲ್ಲ ಕೆಲ್ಸದ ಬರ್ದಲ್ಲಿ ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಇವಾಗ ಹಂಗೆ ನೆನಪಾಯ್ತಾ, ಸರಿ ಈಗಲೇ ಹಾಕ್ಬಿಡ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹಾಕ್ತಾಯಿದ್ದಾರೆ. ಜಾಣಗಂತೂ ಇದೊಂದು ಚೂರು ಅಂದರೆ ಚೂರು ಇಷ್ಟ ಇಲ್ಲ ಆಯಿತಾ. ಇವಾಗ ಸ್ವಲ್ಪ ಬಾಯಲ್ಲಿ ಏನಾದರೂ ನೀರು ಹಾಕ್ಕೊಂಡು ನಾವು ಪುರ್ ಅಂತ ಹಿಂಗೆ ಊದ್ತೀವಿ ನೋಡಿ, ಆ ಥರ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ. ಎಂಜಿಲ್ನೇ ಆ ಥರ ಊದ್ತಾ ಇರ್ತಾರೆ. ಅದ್ರಲ್ಲಿ ಕೂಡ ಈ D3 ಹಾಕಿದ ತಕ್ಷಣ ಒಂದು ಗುಟುಗೆ ಒಳಗೋಗೋದೇ ತಡ, ಅದು ಟೇಸ್ಟ್ ಗೊತ್ತಾಗ್ಬಿಡುತ್ತೋ ಏನೋ, ಪಟ್ ಅಂತ ಈಚೆ ಕಳಿಸ್ಬಿಡೋದು. ಇನ್ನಪ್ಪು ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡು, ಈ ಥರ ಹಾಕು, ಅವಾಗ ಆ ಥರ ಎಲ್ಲ ಅವರು ಹೊರ್ಗಡೆ ಚೆಲ್ಲಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಒಟ್ನಲ್ಲಿ ಕುಡಿಸಿದ್ರು ಇವತ್ತು ನೀಟಾಗಿ. ಇನ್ನು ಮಧ್ಯಾಹ್ನ ಟೈಮ್ ಅಪ್ಪು ಊಟ ಆದಮೇಲೆ ಸ್ವಲ್ಪ ಹೊತ್ತು ಜಾಣ ಜೊತೆ ಸಮಯ ಕಳೀತಿರ್ತಾರೆ. ಅವ್ರಿಗೇನೋ ಒಂಥರ ಖುಷಿ ಆಡಿಸೋದು ಅಂತ ಅಂದರೆ ಸುಮ್ಮನೆ ಆಡಿಸ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ಅದಾದಮೇಲೆ ಅವರು ಹೊರಡ್ತಾರೆ. ಇನ್ನು ಇವತ್ತಿನ ದಿನ ಈ ಥರ ಇತ್ತು. ಹಾಗೆ ಬ್ಲಾಗ್ನ ನೀವು ಕೂಡ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.